ತಿಪಟೂರಿನ ವೈದ್ಯ ಲೋಕದ ದಿಗ್ಗಜರಾದ ದೀನದಲಿತರ ಬಡವರ ಬಂಧು ತೆರೆಮರೆಯಲ್ಲಿ ಸಮಾಜ ಸೇವೆ ಮಾಡುತ್ತಾ ತಮ್ಮ ಗರಿವಿಲ್ಲದೆ ತಮ್ಮ ಸೇವೆಯನ್ನ ಸಮಾಜಕ್ಕೆ ಮುಡಿಪಾಗಿಟ್ಟಿರುವ ಸರ್ಕಾರಿ ವೈದ್ಯರಾದ ಡಾ ರಕ್ಷಿತ್ ಫಿಜಿಷಿಯನ್ ಆದ ಇವರು ತಮ್ಮ 38ನೇ ಹುಟ್ಟುಹಬ್ಬದ ಪ್ರಯುಕ್ತ ಯಶಸ್ವಿನಿ ವೃದ್ಧಾಶ್ರಮದಲ್ಲಿ ಸರಳವಾಗಿ ವೃದ್ಧಾಶ್ರಮದ ಹಿರಿಯರಿಗೆ ಬಟ್ಟೆ ಮತ್ತು ಹಣ್ಣನ್ನು ನೀಡೋದ್ರ ಮುಖಾಂತರ ಆಚರಿಸಿಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಿರಿಯರನ್ನ ನಾವು ತುಂಬಾ ಗೌರವಯುತವಾಗಿ ಕಾಣಬೇಕು, ಅವರೊಡನೆ ಸೌಜನ್ಯಯುತದಿಂದ ನಡೆದುಕೊಳ್ಳಬೇಕು. ಹಿರಿಯರು ನಮ್ಮ ಜೀವನದ ಮಾರ್ಗದರ್ಶಿಗಳು, ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರವನ್ನ ಹೊಯ್ಯುವವರು. ಹಿರಿಯರ ಅನುಭವವೇ ನಮ್ಮಗಳ ಜೀವನಕ್ಕೆ ಮಾರ್ಗಸೂಚಿ. ನಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲುಹಿದ ತಂದೆ ತಾಯಿಗಳಿಗೆ ಅಪಾರವಾದ ಗೌರವ ಮತ್ತು ಮಾನ್ಯತೆಯನ್ನು ಕೊಟ್ಟು ಅವರನ್ನು ನಮ್ಮ ಮನೆಯಲ್ಲಿ ನೋಡಿಕೊಳ್ಳೋಣ ಎಂದಿದ್ದಾರೆ. ಹಾಗೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರ ಸಂಘದ ತಿಪಟೂರು ತಾಲೂಕು ಶಾಖೆ ಅಧ್ಯಕ್ಷರು ಆದ ಟಿ ರಾಜು ಬೆಣ್ಣೆನಹಳ್ಳಿ ಮಾತನಾಡಿ, ವೈದ್ಯರಾದ ಡಾ ರಕ್ಷಿತ್ ಅವರು ತಿಪಟೂರು ತಾಲೂಕಿನ ಹೆಸರಾಂತ ವೈದ್ಯರಲ್ಲಿ ಒಬ್ಬರು. ಇವರು ತುಂಬಾ ಸರಳ ಸಜ್ಜನಿಕೆ ಉಳ್ಳವರು. ಅವರು ಈ ಸಮಾಜದ ಕಟ್ಟಕಡೆಯ ರೋಗಿಗೂ ಸೇವೆ ದೊರೆಯುವಂತೆ ತಮ್ಮ ಸೇವೆಯನ್ನ ಮುಡಿಪಾಗಿಟ್ಟು ತಮ್ಮ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರ ಈ ನಿಸ್ವಾರ್ಥ ಸೇವೆಯನ್ನ ಗುರುತಿಸಿ ಕರ್ನಾಟಕ ಸರ್ಕಾರ ಅವರಿಗೆ ಬೆಂಗಳೂರು ವಲಯದ ಉತ್ತಮ ಫಿಜಿಷಿಯನ್ ಎಂಬ ಪುರಸ್ಕಾರವನ್ನ ಕೊಟ್ಟಿದೆ ಎಂದು ತಿಳಿಸಿದರು. ನಂತರ ಯಶಸ್ವಿನಿ ವೃದ್ಧಾಶ್ರಮದ ಶ್ರೀಮತಿ ಬಬಿತಾ ಮತ್ತು ಅವರ ತಂಡದಿಂದ ಡಾ ರಕ್ಷಿತ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಈ ಕಾರ್ಯಕ್ರಮಕ್ಕೆ ಟಿ ರಾಜು ಅಧ್ಯಕ್ಷರು, ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರ ಸಂಘ ಅಧ್ಯಕ್ಷರು, ಕದಮ್ಸ್ ಘಟಕ ತಿಪಟೂರು ಆಂಬ್ಯುಲೆನ್ಸ್ ಚಾಲಕರು ಆದ ಶ್ರೀ ಅನಂತ ತಿಪಟೂರು ಕರ್ಣ ಮತ್ತು ವೈದ್ಯರು ಆದ ಡಾ ಶ್ರೀಧರ್ ನೀಡಿರುವ ಉಚಿತ ವಾಹನ ಹಾಗೂ ನಿತ್ಯ ಅನ್ನಪೂರ್ಣ ದಾಸೋಹ ವಾಹನದ ಚಾಲಕರಾದ ಶ್ರೀ ಚೌಡಪ್ಪ, ನವೀನ್ ಜನರಲ್ ಹಾಸ್ಪಿಟಲ್, ಮಧು ಆಂಬ್ಯುಲೆನ್ಸ್ ಹಾಗೂ ಯಶಸ್ವಿನಿ ವೃದ್ಧಾಶ್ರಮದ ಎಲ್ಲ ಹಿರಿಯರು ಪಾಲ್ಗೊಂಡಿದ್ದರು. ಎಲ್ಲರಿಗೆ ಮಾತ್ರ ಬಿಟ್ಬಿಡ ನೀನು ಎಲ್ಲರಿಗೆ ಮಾತ್ರ ಬಿಟ್ಬಿಡ ಬಿಡು. ನಿಂಗೆ ಯಾಕೆ ತಂದ್ಕೊಡ್ತಾರೆ? ಇವ್ರಿಗೆ 90 ಅಮ್ಮ ಬನ್ನಿ ಆಚೆ ಇರ್ಲಿ ಬಿಡಿ, ಯಾಕೆ ಇಲ್ಲಿ ಬಿಡಿ. ಇವತ್ತು ಯಶಸ್ವಿನಿ ವೃದ್ಧಾಶ್ರಮಕ್ಕೆ ಬಂದು ಇಲ್ಲಿರೋ ಎಲ್ಲ ತಾಯಂದಿರು, ಎಲ್ಲ ತಂದೆಯರಿಗೆ ಒಂದು ಯುಗಾದಿ ಹಬ್ಬಕ್ಕೆ ಒಂದು ಬಟ್ಟೆ ಕೊಡಿಸ್ಬೇಕಾಗಿತ್ತು. ಅವತ್ತು ಸ್ವಲ್ಪ ಬಿಸಿ ಇರೋದ್ರಿಂದ ಇವತ್ತು ಎಲ್ಲರ ಸಹಾಯದಿಂದ ಇದೊಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. ವೃದ್ಧಾಶ್ರಮಕ್ಕೆ ಬರೋರು ಗೊತ್ತು ಯಾರು ಬರ್ತಾರೆ ಅಂತ. ಅವ್ರೆಲ್ಲರಿಗೂ ಯಾರು ಇರಲ್ಲ. ಅದಕ್ಕೆ ನಾವು ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡ್ತೀವಿ. ಯಾವಾಗ ವರ್ಷಕ್ಕೆ 1 ಟೈಮ್ ಇಂಥವ್ರು ನೆನೆಸ್ಕೊಂಡು ಇವ್ರಿಗೊಂದು ಸಹಾಯ ಮಾಡಿದ್ರೆ ಅವ್ರಿಗೂ ಒಂದು ಏನಪ್ಪ ಮನುಷ್ಯತ್ವ ಅನ್ನೋದಿದೆ. ಆಮೇಲೆ ಅವ್ರಿಗೂ ಯಾರೋ ಒಬ್ಬ ಪ್ರೀತಿ ಮಾಡೋರು ಇದ್ದೇ ಇರ್ತಾರೆ ಅಂತ ಅದು ದೇವ್ರು ಕಳ್ಸಿರ್ತಾರೆ ಅಂತ ಅನ್ಕೊಂತೀನಿ. ತುಂಬಾ ಥ್ಯಾಂಕ್ಸ್. ಇವತ್ತು ನಮ್ಮ ತಿಪಟೂರು ತಾಲೂಕಿನ ಹೆಸರಾಂತ ವೈದ್ಯರಾದ ಶ್ರೀ ರಕ್ಷಿತ್ ಸರ್ ಅವರು
ಯಶಸ್ವಿನಿ ವೃದ್ಧಾಶ್ರಮಕ್ಕೆ ಆಗಮಿಸಿ ಇಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ತಮ್ಮ ಕೈಲಾದ ಮಟ್ಟಿಗೆ ಅಂದರೆ ಅವರ ವೃತ್ತಿ ಜೀವನದಲ್ಲಿ ಇಡೀ ತಾಲೂಕಿನಲ್ಲಿ ನೊಂದು ಬೆಂದವರಿಗೆ, ಅನಾಥರಿಗೆ, ಕೈಲಾಗದವರಿಗೆ, ಇನ್ನೂ ಮುಂತಾದವರಿಗೆ ತಮ್ಮ ಸೇವೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಲ್ಲಿಸಿದ್ದಾರೆ. ಅವರ ಮನೋಭಾವ ಎಲ್ಲ ವೈದ್ಯರಿಗೂ ಸಾಕಷ್ಟು ಬರಲ್ಲ ಅನಿಸುತ್ತೆ. ಆದರೆ ಇವತ್ತು ಇಡೀ ತಾಲೂಕಿನಲ್ಲಿ ಅಂಥ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ವೈದ್ಯರು ಯಾರಾದರೂ ಇದ್ದರೆ ಅದು ನಮ್ಮ ರಕ್ಷಿತ್ ಸರ್ ಅವರು. ಈ ಭಾಗದ ಅಂದರೆ ನಮ್ಮ ಬೆಂಗಳೂರು ಭಾಗದ ರಾಷ್ಟ್ರೀಯ ಪ್ರಶಸ್ತಿ ವೈದ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರು. ಅಂತ ಅದು ಇಡೀ ರಾಜ್ಯಕ್ಕೆ ಮೀಸಲಾಗ್ತಕ್ಕಂಥ ಪ್ರಶಸ್ತಿಯನ್ನು ಅವ್ರು ಪಡಿಬೇಕು ಅಂತಂದರೆ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ತಮ್ಮ ಸೇವೆಯನ್ನು ಯಾವ ಮಟ್ಟಕ್ಕೆ ಅವರು ಅರ್ಪಿಸ್ಕೊಂಡಿದ್ದಾರೆ ಅನ್ನೋದನ್ನು ಅಲ್ಲೇ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಇವತ್ತು ಸಾಕಷ್ಟು ನಮ್ಮ ಕಿತ್ತೂರು ತಾಲೂಕಲ್ಲಿರ್ತಕ್ಕಂಥ ಅನಾಥಾಶ್ರಮಗಳಿಗೆ ಯುಗಾದಿ ಹಬ್ಬಕ್ಕೆ ನನ್ನ ತಂದೆ ತಾಯಿಗಳಿಗೆ ನಾನು ಹೇಗೆ ಬಟ್ಟೆ ಕೊಡಿಸ್ತಿದ್ನೋ ಅದೇ ರೀತಿ ಬಟ್ಟೆಗಳನ್ನ ಕೊಡಿಸಿ ಅವ್ರಿಗೂ ನನ್ನಿಂದ ಆಗ್ತಕ್ಕಂಥ ಸಣ್ಣ ಸಹಾಯವನ್ನು ನಾನು ಮಾಡಬೇಕು ಅಂತ ಹೇಳಿ ಒಂದು ದಿಟ್ಟ ನಿರ್ಧಾರವನ್ನು ಇಟ್ಕೊಂಡು ಇವತ್ತು ಈ ಒಂದು ಅನಾಥಾಶ್ರಮಕ್ಕೆ ಆಗಮಿಸಿ ತಮ್ಮ ಕಿರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಈಗ ಅವರಿಗೆ ಯಶಸ್ವಿನಿ ಅನಾಥಾಶ್ರಮದಿಂದ